ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಅಲ್ಲಮ ಪ್ರಭುವಿನ ಸ್ವರೂಪರಾದ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಶ್ರೀಪಾದಂಗಳಲ್ಲಿ ಅಡಿಮಸ್ತಕನಾಗಿ ಇವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶಿವಯೋಗ ನಿಷ್ಠರು, ತಪಸ್ವಿಗಳು, ಮಾತೃ ಹೃದಯಗಳು, ಕರುಣಾಮೂರ್ತಿಗಳಾದ ಪರಮ ಪೂಜ್ಯ ಶಿವಯೋಗೇಶ್ವರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ತಾಯಂದರಲ್ಲಿ, ಪೂಜ್ಯ ಶರಣರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ತಮ್ಮನ್ನೆಲ್ಲ ನೋಡಿದ್ರೆ, ನಮ್ಮ ಅಪ್ಪಗಳ ಪಾದ ನೋಡಿದ್ರೆ ನನಗೆ ಇಲ್ಲೇ ಇರ್ಬೇಕು ಅನಿಸ್ತದೆ. ಅಷ್ಟು ಆನಂದ ಆಕತಿ. ಆನಂದದಾಗ ಏನು ಅನಿಸ್ತೈತಿ ಅಂದ್ರೆ ತಣ್ಣಗೆ ಅನಿಸ್ತೈತಿ. ಏನು ಬೇಡಪ್ಪ, ಆನಂದವಾಗಿ ಹಿಂಗಿದ್ದು ಬಿಡೋಣ ಅಂತ ಅನಿಸ್ತೈತಿ. ಗಡಿಬಿಡಿ ಇಲ್ಲ. ಎಷ್ಟರಾಗಲಿ, ಎಷ್ಟೊತ್ತರಾಗಲಿ, ಏನಾರ ಆಗಲಿ ಇದ್ದು ಬಿಡೋದು ಆನಂದವಾಗಿ. ಅದು ಎಲ್ಲಿ ಬರ್ತೈತೆ ಅಂದ್ರೆ, ಎಲ್ಲಿ ಶಿವಯೋಗದ ತಪಸ್ಸು ಇರ್ತೈತಿ ಆ ಸಾನ್ನಿಧ್ಯದಲ್ಲಿ ಆ ಭಾವನೆಗಳು ಬರ್ತವೆ. ಒಂದೊಂದು ಕಡೆ ಹೋಗಿರ್ತೇವೆ, ಯಾವಾಗ ಎದ್ದು ಓಡಿ ಹೋದೇವ ಅನ್ನೋಂಗಾಗಿರ್ತದೆ. ಆದರೆ ಯಾರು ಶಿವಯೋಗವನ್ನು ಮಾಡ್ತಿರ್ತಾರೆ, ಯಾರು ಶಿವಯೋಗದಿಂದ ಮನಸ್ಸನ್ನು ಅರಳಿಸ್ಕೊಂಡಿರ್ತಾರೆ, ಆ ಸನ್ನಿಧಾನದೊಳಗೆ ಎಲ್ಲವನ್ನು ಮರೆತು ತಣ್ಣಗೆ ಕುಂಡ್ರಂಗಾಗುತ್ತೆ. ಇಂಥ ಕೆಟ್ಟ ಮಳೆಗಾಲ, ಬೆಳಿಗ್ಗೆ ಎದ್ದುಗಳ ಕೆಟ್ಟ ಚಳಿ ಅಂತಾದ್ರೆ ನೀವು 6 ಗಂಟೆಗೆ ಬಂದು ಕುಂಡಿರ್ತೀರಿ ಅಂತಂದ್ರೆ ಇದು ಯಾವ ಶಕ್ತಿ ಅಂತ ಹೇಳಿದ್ರಿ? ಇದು ಯಾವ ಶಕ್ತಿನೂ ಅಲ್ಲ, ಇದು ತಪಶಕ್ತಿ. ಅಪೋಗಳಂತವ್ರು ಮಹಾ ತಪಸ್ವಿಗಳದಾರ, ಅವರಂತಲ್ಲಿ ಹೋಗ್ಬೇಕು ಅನ್ನುವಂಥ ಅಂತರಂಗದೊಂದು ತವಕ ಏನೈತಲ್ಲ, ಆ ಶಕ್ತಿ. ನಿಮ್ಮ ಕಾಕಂಡಿಗೆ ಏನು ಅದ್ಭುತ ಕಾಕಂಡಿಗೆ. ಸಿದ್ದೇಶ್ವರಪ್ಪ ಅವರು ಇಲ್ಲಿ ಪ್ರವಚನ ಮಾಡಿಬಿಟ್ಟು ಏನು ಕಲ್ಯಾಣ ಆಗಿತ್ತು. ನಾಡಿನ ಎಲ್ಲ ಶರಣರು ದಯಮಾಡಿಸಿದ್ರು. ಅವರಲ್ಲಮ ಪ್ರಭುವಾಗಿ ಏನು ಮಾತುಗಳಲ್ಲವು, ಅಮೃತ ವಾಕ್ಯಗಳು, ಲಿಂಗದ ನುಡಿಗಳು ಇಡೀ ಕಾಕಂಡಿಗೆ ಪಾವನ ಆಗುತ್ತೆ. ಎಂಥ ಪಾವನ ನೆಲ ಇದು. ತಿಂಗಳಾನುಗಟ್ಟಲೆ ಸಿದ್ದೇಶ್ವರಪ್ಪ ಅವರೆಲ್ಲಿದ್ದರು. ಏನು 10,000 ಗಟ್ಟಲೆ ಜನ ಎಲ್ಲೆಲ್ಲಿಂದ್ರೂ ಬರ್ತಿದ್ರು. ಇಡೀ ಕರ್ನಾಟಕ, ಬೆಂಗಳೂರು, ಬೀದರು ಎಷ್ಟು ಜನ ಬಂದರು. ಕಾಕಂಡಿಕೆಯನ್ನು ನೋಡಿದರು, ಸಂತೋಷ ಪಟ್ಟರು. ನಾವು ಹುಟ್ಟೋದಾದ್ರೆ ಕಾಕಂಡಿಕೆಯಾಗ ಹುಟ್ಟೋಬೇಕಾಗಿತ್ತಪ್ಪ ಅಂತ ಅನ್ಕೊಂಡು ಹೋದ್ರು. ಕಾಕಂಡಿಕೆಯಾಗ ಇದ್ರು ಹುಟ್ಟಿದ್ರು ಚಲೋ ಇತ್ತು ನಾವಂದ್ರೆ. ಅಂಥ ಪಾವನ ನೆಲದಿಂದ ಸಿದ್ದೇಶ್ವರಪ್ಪ ಅವರಂಥ ಸ್ವರೂಪರೇ ಇಲ್ಲಿಗೆ ಬಂದರು. ಸಿದ್ದೇಶ್ವರಪ್ಪ ಅವರ ಸ್ವರೂಪ, ತಮ್ಮ ಸ್ವರೂಪವನ್ನು ಮತ್ತೆ ಇಲ್ಲೇ ಭೂಮಿ ಮೇಲೆ ಬೆಳಗಲಿಕ್ಕೆ ಬಿಟ್ಟು ಅವರು ದಯಮಾಡಿಸಿದ್ರು. ಅಂಥ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಅವರಿಗೆಲ್ಲ ದೀಕ್ಷೆಯನ್ನು ಮಾಡಿ ತಮ್ಮ ಜ್ಞಾನ ಜ್ಯೋತಿಯನ್ನೇ ಅವರ ಕೈಯಲ್ಲಿ ಕೊಟ್ಟು, ಇನ್ನು ಬೆಳಗ್ರಿಪ್ಪ ಇನ್ನು ಅಂತ ತಿಳ್ಕೊಂಡು ಹೇಳಿ ಅಪ್ಪಣೆಯನ್ನು ಮಾಡಿ ಅವರು ದಯಮಾಡಿಸಿದರು. ಅದಕ್ಕಾಗಿ ಶಿವಯೋಗೇಶ್ವರ ಮಹಾಸ್ವಾಮೀಜಿಯವರಂದರೆ ಸಿದ್ದೇಶ್ವರಪ್ಪ ಅವರ ಸ್ವರೂಪ. ತಾವೆಲ್ಲ ಏನಿದ್ರಿ, ತಾವೆಲ್ಲ ಶರಣರು.
ಪಾವನ ನೆಲ ಇದು. ಅವರ ಹೇಳಿದ ಮಾತುಗಳನ್ನು ನಾವು ನೋಡೇವಿ. ಆ ದರ್ಶನದ ಮೂರ್ತಿಯನ್ನು ನೆನೆಸುವಂತ, ಅವರು ಹೇಳಿದಂಥ ಲಿಂಗ ನುಡಿಗಳನ್ನು ಮೆಲ್ಲಕ್ಕೆ ಹಾಕುವಂತ, ಅವರೇನೊಂದು ಜ್ಯೋತಿಯನ್ನು ಕೊಟ್ಟು ಹೋಗ್ಯಾರ, ಆ ಜ್ಯೋತಿಯನ್ನು ಕಾಪಾಡ್ಕೊಂತ, ಆ ಜ್ಯೋತಿಯ ಮೂಲಕ ಬರ್ತಕ್ಕಂಥ ಲಿಂಗದ ನುಡಿಗಳನ್ನು ಆಲಿಸ್ಕೊಂತ ನಾವು ಹೋಗಿಬಿಟ್ಟಿವೆ ಅಂತಂದ್ರೆ ನಮ್ಮ ಜೀವನ ಎಲ್ಲ ಪಾವನಮಯ ಆಯ್ತು. ಇವತ್ತು ಸುಮಾರು ತಿಂಗಳಿಂದ ಶ್ರಾವಣ ಮಾಸದಲ್ಲಿ ಅಪ್ಪ ಅವರು ಪ್ರವಚನ ಮಾಡಿದರು. ಪ್ರವಚನ ಅಂದ್ರೆ ಏನದು? ಅನುಭವದ ಮಾತುಗಳು. ಅವರು ಬಹಳ ಶಿವಯೋಗ ನಿಷ್ಠರದರು. ಬೆಳತನಕ ಲಿಂಗ ಯೋಗದಲ್ಲಿ ಕೂಡುತ್ತಾರೆ. ಅಲ್ಲೊಂದು ದೊಡ್ಡದೊಂದು ಗಿಡ ಐತಿ, ಆಶ್ರಮದಲ್ಲಿ ದೊಡ್ಡ ಗಿಡ ಐತೆ. ಇಂಥ ಚನ್ನಬಸವಣ್ಣವ್ರು ಬಂದಿದ್ರಲ್ಲಿ ಆ ಗಿಡ ಎಷ್ಟು ಆನಂದ ಐತದ, ಯಾರ ಮನೇನು ಬೇಕಾಗಿಲ್ಲ, ಯಾರ ಗುರು ಮನೇನು ಬೇಕಾಗಿಲ್ಲ ಅಂತ ಆನಂದವಾದಂಥ ಗಿಡ. ಆ ಗಿಡದ ಕೆಳಗೆ ಒಂದು ಗುಡಿಸ್ಲಾ ಕಟ್ಕೊಂಡು ವರ್ಷಗಟ್ಟಲೆ ಶಿವಯೋಗವನ್ನು ಮಾಡಿದ್ರು. ಏನು ಆನಂದ! ಶಿವಯೋಗ. ಈಗಾದರೂ ಬೆಳಿಗ್ಗೆ 3 ಗಂಟೆಗೆ ಎದ್ದು ಶಿವಯೋಗ ಮಾಡ್ತಾರೆ. ಶಿವಯೋಗವೇ ಒಂದು ಸಂಪತ್ತು. ಅದೇನು ಶಿವಯೋಗ ಮಾಡಿದ ಮೇಲೆ ಏನು ಅದ್ಭುತವಾದಂಥ ಅನುಭವ ಆಕತಿ. ಆ ಅನುಭವವನ್ನೇ ತಮಗೆ ಎಡೆ ಮಾಡ್ತಾರೆ. ಅಡಿಗೆ ಮಾಡಿದ ಮೇಲೆ ದೇವರಿಗೆ ಎಡೆ ಮಾಡೋದಿಲ್ಲ, ಎಲ್ಲ ನಾವು ಉಂಡು ಬಿಡ್ತೇವೆ. ಮೊದಲು ದೇವರಿಗೆ ಎಡೆ ಮಾಡ್ತೀವಿ. ತಾಯಿ ಅಡಿಗೆ ಮಾಡ್ತಾಳೆ, ಅಡಿಗೆ ಮಾಡಿದ್ಮೇಲೆ ತಾನ ಗಡಕನ ಉಣ್ಣಂಗೆ ಇಲ್ಲ. ಅದೊಂದಿಷ್ಟು ದೇವರಿಗೆ ಎಡಿ ಮಾಡಿ ಆನಂತರ ಅದನ್ನು ಅನುಭವಿಸ್ತಾರೆ. ಹಂಗೆ ಏನು ಶಿವಯೋಗದಲ್ಲಿ ಒಂದು ಅನುಭವ ಆಗತಿ, ಜ್ಞಾನ ಬರ್ತೈತಿ, ತಿಳುವಳಿಕೆ ಬರ್ತೈತಿ. ಅದು ತಿಳುವಳಿಕೆ ಬಂದದ್ದಂದ್ರೆ ಅಡಿಗೆ ಆದಂಗೆ ಅದು ಒಳಗೆ. ಅದನ್ನು ಈ ದೇವರುಗಳೆಲ್ಲ ಎಡಿ ಮಾಡ್ತಾರೆ. ಎಡಿ ಮಾಡಿ ಆನಂದ ತಾವು ಅನುಭವಿಸ್ತಾರೆ. ಇದು ಶಿವಯೋಗದ ಸಂಪತ್ತು. ಬಸವಣ್ಣವರು ನಮಗೆ ಯಾಕೆ ಅಪಾಯನ ಆಗ್ತಾರೆ ಅಂದ್ರೆ, ಬಸವಣ್ಣವರು ನಮಗೆ ಯಾಕೆ ಹತ್ರ ಬರ್ತಾರೆ. ಅವರು ಬಸವಣ್ಣಪ್ಪ ಅಂತ, ನೀವೆಲ್ಲ ಬಸವಣ್ಣಪ್ಪ ಅಂತೀರಿ, ಕಲ್ಯಾಣ ಕರ್ನಾಟಕ ಮುಂದೆ ಅವರೆಲ್ಲ ಬಸವಣ್ಣಪ್ಪ ಅಂತೀರಿ. ಅಷ್ಟು ಪ್ರೇಮ ಅವ್ರ ಮೇಲೆ, ಅಷ್ಟು ಪ್ರೇಮ. ಯಾಕೆ ನಮಗೆ ಹತ್ರ ಆಗ್ತಾರೆ ಅಂತಂದ್ರೆ, ಅವ್ರು ನಮ್ಮ ಜೀವನದ ಸಮಸ್ಯೆಗಳನ್ನ ಹೇಳ್ಯಾರ. ಅವರು ಏನು ಆಕಾಶದಾಗಿನ ಸಮಸ್ಯೆ ಹೇಳಿಲ್ಲ, ಅವರು ನಮ್ಮ ಜೀವನದ ಸಮಸ್ಯೆಗಳನ್ನೇ ಹೇಳಿದ್ರು. ಅವರು ಒಂದು ವಚನ ಹೇಳ್ತಾರೆ, ಕೇಳಿ, ಎಂತ ಒಳ್ಳೆ ವಚನ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಲಿಯದು, ಎನ್ ಅವಗುಣವೆಂಬ ಕಸವ ಕಿತ್ತು, ತೆಗೆದು ಸಲಹೆಯ ಲಿಂಗ ತಂದೆ, ಸುಳಿದೆಗೆದು ಬೆಳವೇನು ಕೂಡಲ ಸಂಗಮ ದೇವ. ಇದೊಂದು 4 ಸಾಲಿನ ವಚನ. ಎಷ್ಟು ಆನಂದ ಐತದ! ಇಡೀ ನಮ್ಮ ಜೀವನವನ್ನ ಪಾವನ ಮಾಡ್ತೈತೆ. ಏನು ಹೇಳ್ತಾರ? ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ. ಈ ಬೆಳೀತಕ್ಕಂಥ ಭೂಮಿ ಇದು. ನೀವೆಲ್ಲ ರೈತರಲ್ಲಿ, ನೀವೆಲ್ಲ ಬಿತ್ತಿ ಬರ್ತೇವೆ. ಜೋಳ ಬಿತ್ತಿರಿ, ಗೋಧಿ ಬಿತ್ತಿರಿ. ಬಿತ್ತಿ ಬಂದು 8 ದಿವಸಕ್ಕೆ ಅದು ಇಷ್ಟು ನಾಡು, ಇನ್ನೊಂದಿಷ್ಟು ಗೇಣುದ್ದ ಬರ್ತೈತಿ. ಬರೀ ಬೆಳೆ ಎಷ್ಟು ಬರ್ತೈತಿ ನಂಗೆ, ಅದ್ರ ಜೊತೆಗೆ ಏನು ಬರ್ತೈತಿ? ಕಸನೂ ಬಂದ್ಬಿಡ್ತೈತಿ. ಬೆಳೆ ಸುತ್ತಲೂ ಕಸ. ಈ ಬೆಳೆ ಬರ್ಬೇಕಾದ್ರೆ ಏನು ಮಾಡಬೇಕು? ಬೆಳೆ ಸರಿಯಾಗಿ ಬೆಳಿಬೇಕಾದ್ರೆ ಏನು ಮಾಡಬೇಕು? ಕಸ ತೆಗಿಬೇಕು. ಅಕಸ್ಮಾತ್ ಕಸ ತೆಗಿಲಿಲ್ಲ, ಬೆಳೆ ಬರಂಗಿಲ್ಲ. ಜೋಳ ಅದು ಸುಳಿ ಒಡೆಯಂಗೇ ಇಲ್ಲ. ಜೋಳ ಸುಳಿ ಹೊಡಿಲಿಲ್ಲ ಅಂತಂದ್ರೆ ತೆನಿ ಆಗಂಗೇ ಇಲ್ಲ, ಕಾಳು ಬರಂಗೇ ಇಲ್ಲ. ಅದು ಸುಳಿ ಹೊಡಿಬೇಕು. ಸುಳಿ ಹೊಡಿತಂದ್ರೆ 1000 ಗಟ್ಟಲೆ ಕಾಳಿರುವಂಥ ತೆನಿ ನಮಗೆ ಬರ್ತದೆ.
ಅದ್ರ ಸುಳಿ ಹೊಡಿಬೇಕಾತಂದ್ರೆ ಏನು ಮಾಡ್ಬೇಕಂದ್ರೆ ಆ ಬೆಳೆ ಸುತ್ತ ಇರ್ತಕ್ಕಂಥ ಕಸ ತೆಗಿಬೇಕು. ಇದು ನಿಮಗೆಲ್ಲ ಗೊತ್ತೈತಿ. ಕಸ ಏನು ಮಾಡ್ತೈತಿ? ಆ ಬೆಳೆ ನಾಶ ಮಾಡ್ತೈತಿ. ಕಸ ಅಂದ್ರೆ ಏನು? ನಾಶ ಮಾಡುವಂಥ ವಸ್ತು. ಆ ಬೆಳೆನ ನಾಶ ಮಾಡಿತು. ಅದಕ್ಕೆ ರೈತ, ಜಾಣವಾದಂಥ ರೈತ ಮೊದಲು ಲಕ್ಷ್ಯ ಕೊಡೋದು ಎದ್ರ ಮ್ಯಾಗ ಅಂದ್ರೆ ಕಸದ ಮ್ಯಾಗ. ಒಂದು ಕಸ ಬಿದ್ದಿತ್ತಂದ್ರೆ ಸಣ್ಣ ಎತ್ತೆ ಬಿಡ್ತಾನೆ. ದಿನಾ ಹೊಲಕ್ಕೆ ಹಾಯ್ತಾನ, ಕಸ ಇತ್ತಂತ ತೆಗೆದು ಬಿಡ್ತಾನೆ. ಕಸ ತೆಗೆದ್ರೆ ಸಾಕು, ಬೆಳಿ ತಾನ ಬರ್ತೈತಿ. ನಾವೇನು ಅದಕ್ಕೆ ಹಿಡಿದು ಜಗ್ಗುದು ಬೇಕಾಗಿಲ್ಲ, ತಾನ ಬರ್ತೈತಿ. ಕಸ ತೆಗೆದ್ರೆ ಬೆಳಿ ತಾನ ಬರ್ತೈತಿ. ಇದನ್ನಿಷ್ಟ ಇಟ್ಕೊಡ್ರಿ. ಮನಸ್ಸನ್ನೋದೊಂದು ಭೂಮಿ. ಮನಸ್ಸನ್ನೋದೇನಿದೊಂದು ಭೂಮಿ. ಇದ್ರೊಳಗೆ ಒಂದು ಬೆಳೆ ಐತಿ. ಒಂದು ಬೆಳೆ ಐತಿ. ಆ ಬೆಳೆ ಯಾವುದು ಅಂತಂದ್ರೆ ಅರಿವು ಮತ್ತು ಜ್ಞಾನ. ಜ್ಞಾನ ಅಂದ್ರೆ ಅರಿವು ಅಂದ್ರೆ. ಈ ಜ್ಞಾನದಿಂದ ಮನುಷ್ಯ ಏನಾಕಂದ್ರೆ ದೇವರ ಸ್ವರೂಪ. ಅರಿವಿನಿಂದ ಏನಕ್ಕಂದ್ರೆ ಮನುಷ್ಯ ದೇವರ ಸ್ವರೂಪ. ಈಗ ಸಿದ್ದೇಶ್ವರಪ್ಪ ಅವ್ರಿಗೆ ಏನಂತಾರೆ? ಜ್ಞಾನ ನಿಧಿ, ಜ್ಞಾನ ಗುರು, ಮಹಾಜ್ಞಾನಿಗಳು ಅನ್ನಂಗೆಲ್ಲ ಸಿದ್ದೇಶ್ವರಪ್ಪ. ಆ ಜ್ಞಾನದಿಂದ ಏನಾದ್ರವರು ನಡೆದಾಡುವ ದೇವರಾದ. 1000 ಎಕರೆ ಹೊಲ ಅಂತಂದ್ರೆ ಗುರುಗಳಾದ್ರು. ಏನು ದೊಡ್ಡ ಪ್ರೈಮ್ ಮಿನಿಸ್ಟರ್ ಅದಾರಂತಂದ್ರೆ ಅವ್ರೇನಾದ್ರೂ ಗುರುಗಳಾದ್ರು, ಜ್ಞಾನಿಗಳಾದ್ರಿಲ್ಲ, ದೇವರಾದ್ರಿಲ್ಲ. ಜ್ಞಾನದಿಂದ ದೇವರಾದರು. ಜ್ಞಾನದಿಂದ ದೇವರ. ಆ ಜ್ಞಾನದ ಬೆಳೆ, ಅರಿವಿನ ಬೆಳೆ ನಮ್ಮೊಳಗಿರ್ತೈತೆ. ಆ ಬೆಳೆ ಐತೆ ಅಂದ್ರೆ ಅದ್ರ ಸುತ್ತು ಏನಿರ್ತೈತಿ? ಕಸ ಇರ್ತೈತಿ. ಅದಕ್ಕೆ ಬಸವಣ್ಣವ್ರು ಏನಂತಾರ? ಈ ಪ್ರಳಯದ ಕಸ ಅಂತಾರೆ ಅದಕ್ಕೆ. ಪ್ರಳಯದ ಕಸ. ಪ್ರಳಯ ಅಂದ್ರೆ ಏನು? ನಾಶ ಮಾಡೋದು. ಪ್ರಳಯ ಅಂದ್ರೆ ಏನು? ನಾಶ ಮಾಡೋದು. ಹೊರಗಿನ ಕಸ ಹೆಂಗೆ ಬೆಳೆ ನಾಶ ಮಾಡ್ತೈತಿ, ಒಳಗಿನ ಕಸ ಈ ಬೆಳೆ, ಅರಿವು ಅನ್ನೋಂಥ ಬೆಳೆ, ಜ್ಞಾನ ಅನ್ನೋಂಥ ಬೆಳೆ ಐತಲ್ಲ, ಅದನ್ನ ಇದು ನಾಶ ಮಾಡ್ತೈತಿ. ಅದಕ್ಕೆ ಕಸಕ್ಕೆ ಏನಂತಾರೆ? ಪ್ರಳಯದ ಕಸ. ಪ್ರಳಯ ಅಂದ್ರೆ ಏನು? ನಾಶ ಆತಂತ. ಈ ಅರಿವಿನ ಬೆಳೆಯನ್ನ ಅದು ಏನು ಮಾಡ್ತೈತಿ? ಕಸ ನಾಶ ಮಾಡ್ತೈತಿ. ಇದು ಅರಿವಿನ ಬೆಳೆ ನಾಶ ಆತಂದ್ರೆ ಮುಗ್ದ ಹೋಗ್ತಾನೆ. ಅರಿವಿನ ಬೆಳೆ ಕಸ ಇಟ್ಕೊಂಡಿವಿ ಅಂದ್ರೆ ಅರಿವಿನ ಬೆಳೆ ಏನಾಕತಿ? ನಾಶ ಆಗುತ್ತೆ. ನಾಶ ಆತಂದ್ರೆ ನಾವು ದೇವರು ಆಗುವಂಥ ಅವಕಾಶನ ತೆನಿನ ಆಗಂಗಿಲ್ಲ, ಕಾಳ ಆಗಂಗಿಲ್ಲ, ಅಲ್ಲೇ ಕಮಲಿ ಹೋಗ್ಬಿಡ್ತೈತಿ. ಅದಕ್ಕೆ ಹಂಗಾರೆ ಬಸವಣ್ಣವ್ರು ಏನಂತ ತಿಳ್ಕೊಂತಾರೆ? ಏನು ಹೇಳಿದ್ರು? ಪ್ರಾರ್ಥನೆ ಮಾಡಿದ್ರು, ಏನು ಪ್ರೇರಣೆ ಮಾಡಿದ್ರು? ಎನ್ನ ಪ್ರಳಯದ ಕಸವನ್ನು ಕಿತ್ತು ಸಲಹೆಯ ಲಿಂಗ ತಂದೆ. ನನ್ನ ಕಸ ಕೀಳಪ್ಪ ನೀನು. ನನ್ನ ಮನಸ್ಸಿನೊಳಗೆ ಏನೊಂದು ಕಸ ಐತಿ, ಆ ಕಸ ಕೀಳು. ನೀ ಕಸ ಕಿತ್ತಂದ್ರೆ ನಾನು ನನ್ನ ಪ್ರಳಯ ಏನಿದು ಬೆಳೆ ಐತಲ್ಲ ತಾನ ಬರ್ತೈತಿ. ಅರಿವು ತಾನ ಬೆಳಿತೈತಿ, ಜ್ಞಾನ ತಾನ ಬೆಳಿತೈತಿ. ಕಸ ಒಂದು ಕಿತ್ತರೆ ಸಾಕು, ತಾನ ಬೆಳಿತೈತಿ. ಅದಕ್ಕಾಗಿ ನನ್ನ ಕಡೆಯಿಂದ ಕಸ ಕೀಳೋದಾಗುವುದಿಲ್ಲ. ಲಿಂಗಯ್ಯ, ನನ್ನೊಳಗಿನ ಪ್ರಳಯದ ಕಸವನ್ನ ನೀ ಕಿತ್ತು ಹಾಕಪ್ಪ. ಕಿತ್ತು ಹಾಕಿ ನನ್ನ ರಕ್ಷಣೆ ಮಾಡು. ಅದು ಬೆಳೆ ಏನು ಹೇಳ್ತೈತೆ? ಅದರ ಜೋಳದ ಬೆಳೆ. ರೈತ ನನ್ನ ಕಡೆಯಿಂದ ಕಸ ಕೀಳಕ್ ಆಗಂಗಿಲ್ಲ. ಆ ಬೆಳೆ ತನ್ನ ಸುತ್ತ ಇರ್ತಕ್ಕಂಥ ಕಸ ಕೀಳಕ್ ಆಕತ್ತೇನ? ಆಗೋದಿಲ್ಲ. ಅದಕ್ಕೆ ಆ ಬೆಳೆ ಏನು ಕೇಳ್ಕೊಂತತಿ? ರೈತ, ನನ್ನ ಒಡೆಯ, ನೀನು ನನ್ನ ಸುತ್ತಿರ್ತಕ್ಕಂಥ ಕಸ ಕೀಳಪ್ಪ. ನೀ ಕಸ ಕೀಳು, ನಾ ಸುಳಿದೊಡೆದು ಬೆಳಿತೀನಿ. ನಿನಗೆ 1000 ಕಾಳುಗಳನ್ನು ಕೊಡ್ತೀನಿ. ನೀನು ಕಸ ಒಂದ ಕೀಳು, ಬೆಳಿ ನಾ ಬೆಳಿತೀನಿ ಅಂತ ಬೆಳಿ ಹೇಳ್ತಕ್ಕ. ಅವಾಗ ರೈತ ಏನು ಮಾಡ್ತಾನೋ? ಕಸ ಎಲ್ಲ ಕೀಳ್ತಾನ, ಬೆಳಿ ಹೊಡೆದು ಬೆಳಿತೈತಿ. ಒಂದು ತೆನೆಯೊಳಗೆ 1000 ಕಾಳು ಹಾಕ ರೈತನ ಮನೆ ತುಂಬತೈತಿ. ಹಂಗ ಬಸವಣ್ಣವ್ರು ಏನಂತಾರ? ನನ್ನೊಳಗೆ ಅರಿವು ಐತಿ, ನನ್ನ ಜ್ಞಾನ ಐತಿ, ಆ ಬೆಳಿ ಐತಿ. ಈ ಕಸ ಐತಲ್ಲ, ಆ ಬೆಳೆ ನಾಶ ಮಾಡಕತ್ತೈತಿ.
ಆ ಬೆಳೆ ತೆಗಿಯಕ್ಕೆ ನನ್ನ ಕಡೆಯಿಂದ ಆಗಂಗಿಲ್ಲ, ಆ ಕಸ ತೆಗಿಯಕ್ಕೆ ನನ್ನ ಕಡೆಯಿಂದ ಆಗಂಗಿಲ್ಲ. ಅದಕ್ಕೆ ಲಿಂಗಯ್ಯ, ಓ ದೇವರೇ, ನೀನು ದಯವಿಟ್ಟು ಆ ಕಸ ಕೀಳು. ನನ್ನಲ್ಲಿ ಏನೊಂದು ಕಸ ಐತೆ ಅದನ್ನು ದಯವಿಟ್ಟು ಆ ಕಸ ಕೀಳು. ನನ್ನೊಳಗಿಂತ ಅರಿವಿನ ಬೆಳೆ ತಾನ ಬೆಳಿತೈತಿ. ಸುಳಿ ತೆಗೆದು ಬೆಳೆವೇನು ಕೂಡಲ ಸಂಗಮ ದೇವ. ಸುಳಿ ಒಡೆದ್ರೆ ಹೆಂಗೆ ಕಾಳಾಕ್ಕವು, ಹಂಗ ಈ ಕಸ ಕಿತ್ತಂದ್ರೆ ಸುಳಿ ತೆಗೆದು ಬೆಳೆವೇನು. ಸುಳಿ ಒಡೆದು ಬಿಡ್ತೈತಿ. ನಾ ಜ್ಞಾನದ ಹಣ್ಣಾಗಿ ಬರ್ತೇನೆ, ನಾನು ಅರಿವಿನ ಹಣ್ಣಾಗಿ ಬರ್ತೇನೆ ಅಂತ ಬಸವಣ್ಣವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಎನ್ನ ಅವಗುಣವೆಂಬ ಕಸವ ಕಿತ್ತು ತೆಗೆದು ಸಲಹೆಯ. ಹಂಗಾರೆ ಇಲ್ಲಿರ್ತಕ್ಕಂಥ ಕಸ ಯಾವುದು, ಹೊರಗಿರ್ತಕ್ಕಂಥ ಕಸ ಗೊತ್ತೈತಿ. ಹಂಗಾರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಸ ಯಾವುದು? ಎನ್ನ ಅವಗುಣಗಳೆಂಬ ಕಸವ ಕಿತ್ತು. ಒಳಗಿರ್ತಕ್ಕಂಥ ಕಸ ಯಾವುದು ಅಂತಂದ್ರೆ ಅವಗುಣ. ಜ್ಞಾನದ ಬೆಳೆ ಐತಿ, ಅದರ ಸುತ್ತಲೂ ನಮ್ಮ ಅವಗುಣಗಳದಾವೆ. ಅವಗುಣಗಳಂದ್ರೆ ಯಾವ? ಅವಗುಣಗಳಂದ್ರೆ ದ್ವೇಷ, ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ಅಹಂಕಾರ, ಕ್ರೋಧ, ಕಾಮ, ಅರಿಷಡ್ ವರ್ಗಗಳಂತ ಏನೋ ಕರಿತೀವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಅರಿಷಡ್ ವರ್ಗಗಳು, ಅರಿಷಡ್ ವೈರಿಗಳು. ಇವು ಆರು ಅದಾವಲ್ಲ, ಇವಕ್ಕೆ ಪ್ರಳಯದ ಕಸ ಅಂತ ಕರೀತಾರೆ. ಕಾಮ, ಕ್ರೋಧ. ಕಾಮ ಅಂದ್ರೆ ನನಗೆ ಬೇಕು, ನಂದು ಬೇಕು, ಇನ್ನೊಬ್ರದ್ದು ಬೇಕಂತ. ನಂದು ಇರ್ಲಿ ಮಂದಿದು ಇರ್ಲಿ ಅಂತ ಹೇಳಿ ಇದಕ್ಕೆ ಕಾಮ. ಎಲ್ಲ ಬೇಕಂತ. ಕ್ರೋಧ, ಸಿಟ್ಟು, ಭಯಂಕರ ಸಿಟ್ಟು. ಹೇಳಿ ಸಾಯ್ತಾರ ಮಗನಿಗೆ, ನೋಡ ಅವ್ರ ಮನೆಗೆ ಹೋದಿಗಿದೆ ಮಗನ, ನೀ ಅವ್ರ ಮನೆಗೆ ಹೋದೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ, ನಾ ಸತ್ತ ಮ್ಯಾಗ ಅವ್ರ ಮನೆಗೆ ಹೋಗ್ಬಾರ್ದು ನೋಡಿ. ಅದು ಭಯಂಕರ ಸಿಟ್ಟು. ಲೋಭ, ಎಲ್ಲದರ ಮೇಲೆ ಲೋಭ, ಹಣದ ಮೇಲೆ ಲೋಭ. ಬರೀ ಆ ಹಣ ಕೂಡ್ಸಕನ ಇಡೀ ಜೀವನ ಕಳೆದು ಬಿಡ್ತಾನೆ. ಹಿಂಗೆ ಸರೆಂಡರ್ ಅಂತೇಳಿ ಬರಂಗಿಲ್ಲ, ನಾಲ್ಕು ಮಾತು ಕೇಳಂಗಿಲ್ಲ, ಬರೀ ಕೂಡಿಸೋದ. ಕಾಮ, ಕ್ರೋಧ, ಲೋಭ, ಮೋಹ. ಬರೇ ಮೋಹ ಮಾಡು. ಎಲ್ಲದರ ಮೇಲೂ ಒಂಥರ ಮೋಹ ಇರ್ತದೆ. ಮದ, ಭಯಂಕರ ಅಹಂಕಾರ, ದುಡ್ಡಿನ ಅಹಂಕಾರ, ವಿದ್ಯೆ ಅಹಂಕಾರ, ಕೀರ್ತಿ ಅಹಂಕಾರ. ಅಹಂಕಾರ ಇರ್ತದೆ ಮನುಷ್ಯ, ನಾ ದೊಡ್ಡವ. ಅದು ತಿನ್ನಂಗಿಲ್ಲ. ಏನಂತ ನನ್ನ ಸೊಸಿ ಮ್ಯಾಗ ನನ್ನ ಅಧಿಕಾರ ಇರ್ತೈತೆ. ನನ್ನ ಸೊಸಿ ನಾ ಹೇಳ್ದಂಗೆ ಕೇಳಬೇಕು. ಕುಂಡ್ರಂದ್ರೆ ಕುಂಡ್ರಬೇಕು, ನಿಂದ್ರಂದ್ರೆ ನಿಂದಿರ್ಬೇಕು. ಈ ಅಡಿಗೆ ಮಾಡಂದ್ರೆ ಈ ಅಡಿಗೆ ಮಾಡ್ಬೇಕು, ಈ ಅಡಿಗೆ ಮಾಡಬೇಡ ಅಂದ್ರೆ ಮಾಡಬಾರ್ದು. ದಿನ ಅಕ್ಕಿ ಹಾಕೋದ್ನ ನನಗೆ ಕೇಳಿ ಹಾಕ್ಬೇಕು, ಎಷ್ಟು ಹಾಕಿದ್ರಿ ಅವರ ಅಂತ ಕೇಳ್ಬೇಕು. ನನಗೆ ಕೇಳಾರದ ಹಾಕಿದ್ರೆ ನನಗೆ ಕೇಳಂಗೆ ಇಲ್ಲ ನೋಡಿ, ಯಾಕನ ಅತ್ತಿ ಅನ್ನುವಂಥ ಅಹಂಕಾರ ಬೆಳೆದು ಬಿಟ್ಟಿರ್ತೈತಿ. ನಾನು ಅತ್ತಿ, ಅದ ಮಗಳು ಕೇಳಾರ್ದ ಅಕ್ಕಿ ಹಾಕಿಲ್ಲ, ನಾನು ಕೇಳದೆ ಯಾಕೆ ಕೆತ್ತಾಳ ಅನ್ನಂಗಿಲ್ಲ. ಮಗಳ ಮೇಲೆ ಕರುಣೆ ಇರ್ತದೆ. ಸೊಸೆ ಮ್ಯಾಗ ಏನಿರ್ತೈತಿ? ಅಧಿಕಾರ. ಅಧಿಕಾರದ ಮದ ಇರ್ತೈತಿ. ಅವಾಗ ಅತ್ತಿ ಸೊಸೆ ಏನಾಕತಿ? ಜಗಳ ಆಕತಿ, ಮನ್ಯಾಗ ಬಡದಾಟ ಆಕತಿ. ಈ ಬಡದಾಟ ಆಗ್ಲಿಕ್ಕೆ ಏನು ಕಾರಣ? ಅಹಂಕಾರವೇ ಕಾರಣ. ನಾ ದೊಡ್ಡಕ್ಕಿ, ನಾ ಹೇಳ್ದಂಗೆ ಸೊಸೆ ಕೇಳಬೇಕು ಅಂದಾಗ ಅಲ್ಲೇ ಬಡದಾಟ ಚಾಲನ. ಮನೆಯಾಗ ಶಾಂತಿ ಆಗೋ ಬದ್ಲಿ ಕ್ರಾಂತಿ ಆಗ್ತದೆ. ಮುಂಜಾನೆ ಸಂಜೆ ಮಠ ಅತ್ತಿ ಸೊಸೆ ಜಗಳ. ಅವನಿಗೆ ಹೆಂಗಪ್ಪ ಅತ್ತಿ ಸೊಸೆ ಜಗಳ ಬಿಡಿಸೋದು ಇದನ್ನ ಅಂತ ಮಗ ಚಿಂತೆ ಮಾಡ್ತಾನೆ. ಮಗ ಬಂದಾಗ ಹೆಂಗೆ ತಂದು ಕಂಪ್ಲೇಂಟ್ ಹೇಳ್ತಾಳೆ, ತಾಯಿ ಒಂದು ಕಂಪ್ಲೇಂಟ್ ಹೇಳ್ತಾಳೆ. ಅವನು ನಡಬರಕ್ಕೆ ಸಾಯ್ಬೇಕು. ಏನು ತಾಯಿ ಮಾತು ಕೇಳಬೇಕು, ಹೆಂಡತಿ ಮಾತು ಕೇಳಬೇಕು. ನಾವು ಬೇಡ ಬಿಡೋದಂತ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ನೀವೇನಾದ್ರು ಮಾಡ್ಬೇಕು, ಮೊಮ್ಮಕ್ಕಳು ರಾತ್ರಿ 11 ಹಿಂಗೆ ಒಂದು ಸಣ್ಣದ ಒಂದು ಅಹಂಕಾರ ಇಡೀ ಮನೆಯೆಲ್ಲ ಕೆಡಿಸಿಬಿಡ್ತದೆ. ಅಥವಾ ನೀನು ನನ್ನ ಮಗಳ ಇದ್ದಂಗದಿ, ನೀನೇನು ಹೊರಗೆ, ನೀ ನನ್ನ ಮಗಳ ಇದ್ದಂಗದಿ. ಆತು, ನನ್ನ ಮನೆ ಅಧಿಕಾರ ನಿನಗೆ ಕೊಟ್ಟೇನೆಲ್ಲ. ನಾ ಇದ್ದಾಗ ನೀನು ಕೊಟ್ಟು, ನಾ ಸತ್ತ ಮ್ಯಾಗಂತೂ ನೀನ ಮಾಡೋಕೆ. ನಾ ಸತ್ತ ಮ್ಯಾಗಂತೂ ಸೊಸಿಗೆ ಬರೋದು ಅಧಿಕಾರ. ಇದ್ದಾಗ ತಗೊಂಡ್ಬಿಡುವ ನೀನು, ನಾನ ನಿನ್ನ ಮಗಳಾಗಿರ್ತೇನೆ. ಯವನೇನು ಮಾಡಿದೆಲ್ಲ ಚಲೋ ಆಗತ್ತೆ ನೋಡಿ. ನನಗೊಂದು ಬಿಸಿ ರೊಟ್ಟಿ ಮಾಡಿಕೊಟ್ರೆ ಸಾಕುವ,
ಎಲ್ಲ ನೀನ ಮಾಡ ಅಂತ ಅಂದ್ಬಿಟ್ರೆ ಆ ತಾಯಿ ನಮ್ಮ ಮತ್ತೆ ಎಷ್ಟು ಚಲೋ ಅದಾವ, ನಮ್ಮವ್ ಇದ್ದಂಗೆ ಅದಾವ. ಆಕೆಲ್ಲ ಓಡಿಯಾಡಿ ಸೇವೆ ಮಾಡಿ ಇಷ್ಟೇ ಜೀವನದೊಳಗೆ. ಮನದ ಅಹಂಕಾರ ತೊರೆದವರ ಎನಗಮ್ಯ ತೋರ ಚೆನ್ನ ಮಲ್ಲಿಕಾರ್ಜುನ. ನನ್ನ ಮನಸ್ಸಿನಾಗ ಅಹಂಕಾರ ಇಲ್ಲದವ್ರನ್ನ ಒಮ್ಮೆರ ತೋರಿಸ್ಬಾ ಅಂತಾರೆ. ಮನಸ್ಸಿನಾಗ ಅಹಂಕಾರ ಇರ್ತೈತಿ. ಅಹಂಕಾರ ಇಷ್ಟೆಲ್ಲ ಕ್ರಾಂತಿಗೆ ಅಸಮಾಧಾನಕ್ಕೆ ಕಾರಣ ಆಕತಿ. ಅವ ತಂದೆ ಅಂತಾನ, ನಾ ಹೇಳ್ದಂಗೆ ಕೇಳ್ಬೇಕು ಮಕ್ಕಳಿಗೆ ಅಂತ. ನಾವು ಮಕ್ಕಳು ದೊಡ್ಡವಾಗಿರ್ತಾವೆ, 40 ವರ್ಷ ಆಗಿರ್ತಾವೆ, 2 ಮಕ್ಕಳಾಗಿರ್ತಾವೆ, ಎಲ್ಲ ಕೆಲಸ ಮಾಡ್ತಿರ್ತಾನೆ. ಇನ್ನು ನಾ ಹೇಳ್ದಂಗೆ ಕೇಳ್ಬೇಕಂತಿರ್ತಾನೆ ತಂದೆ. ಅವ ಅಂದ್ರೆ ಆಗೇತಿ ಹೋಗೈತಿ ಮಾರ ಸುಮ್ಮನೆ ಕೊಂಡ್ರು, ನಿನಗೇನು ಬೇಕೆಲ್ಲ ಕೊಡ್ತೇನೆ, ಹಗಲಲ್ಲಿ ಯಾಕೆ ಕಿಟಿ 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 ಹಸ್ತಿ ಅಂತ. ಪ್ರತಿಯೊಂದು ಅದೇನಾಯ್ತು ಇದೇನಾಯ್ತು ಅದೇನಾಯ್ತು ಇದೇನಾಯ್ತು. ಅವ್ರಿಗೆ ಅನುಭವ ಬಂದೆ. 50 ವರ್ಷ ಆಗಿರ್ತದೆ ಮಗನಿಗೆ. ಮತ್ತು ಅವನ ಮಗ ಲಗ್ನಕ್ಕೆ ಬಂದಿರ್ತಾನೆ. ಇನ್ನು ನಮ್ಮಪ್ಪ ಹೇಳ್ದಂಗೆ ಕೇಳಿ ಅಂತಿರ್ತಾನ. ಅವರಪ್ಪ ನಾ ಹೇಳ್ದಂಗೆ ಕೇಳಂತಿರ್ತಾನೆ. ಅವನಿಗೆಲ್ಲ ಅನುಭವ ಬಂದಿರ್ತೈತಿ. ಆದರೂ ನನ್ನ ಮಕ್ಕಳು ನಾ ಹೇಳ್ದಂಗೆ ಕೇಳಬೇಕು ಅಂತ ಅಹಂಕಾರ ಇರುತ್ತೆ. ಅವ್ರ ತಂದೆ ಮಕ್ಕಳಿಗೆ ನ್ಯಾಯ. ಮುದುಕಾಯನ ಮಾರೆ ಸತ್ತರ ಸಾಯವಲ್ಲಿ ಅಂತ ಅವ ಏನಂತ ನನ್ನ ಮಕ್ಕಳನ್ನ ಸಾಯ್ದು ನೋಡ್ತಾವ ಅಂತ ಅವ ಅಂತ. ಇದಕ್ಕೆಲ್ಲ ಏನು ಕಾರಣ? ಅಹಂಕಾರವೇ ಕಾರಣ. ಅದಕ್ಕೆ ನೀವು ದೊಡ್ಡವರಾದ್ರಿಪ್ಪ, ನೀವು ಮಾಡ್ಕೊಂಡು ಹೋಗ್ರಿ. ನಾ ಆರಾಮ್ ನಿಮ್ ಚಂದ ನೋಡ್ಕೊಂಡು ಆನಂದವಾಗಿರ್ತೇನೆ, ಮೊಮ್ಮಕ್ಕಳನ್ನ ಆಡಿಸ್ಕೊಂತ ನೀವು ಮಾಡ್ಕೊಂತ ಹೋಗ್ರಿಪ್ಪ ಅಂತ ಅಂದ್ಬಿಟ್ರೆ ನಮ್ಮಪ್ಪ ದೇವ್ರಿದ್ದಂಗಂತ. ದೇವ್ರು ಮಾಡೋದು ಅವ್ರ, ಕಿರಿಕಿರಿ ಮಾಡ್ತಾನೆ ಅನ್ನೋದು ಅವ್ರ. ಯಾಕೆ? ನಮ್ಮೊಳಗಿನ ಅಹಂಕಾರ ತೊರೆದ್ವಿ, ನಾವು ದೇವ್ರಂಗಾಗ್ಬಿಡ್ತೀವಿ. ನಮ್ಮ ದೇವ್ರಂಗೆ ಕಾಣ್ತಾರ. ಅಹಂಕಾರ ಇಟ್ಕೊಂಡಿವಿ, ನಮ್ಮಪ್ಪ ಬರೀ ಕಿರಿಕಿರಿನ ಮಾಡ್ತಾನೆ ಮಾಡೋ. ಅಹಂಕಾರವೇ ಕಾರಣ. ಅದಕ್ಕೆ ಮದ ಮತ್ಸರ, ಹೊಟ್ಟೆ ಕಿಚ್ಕೊಡೋದು, ಎಲ್ಲದಕ್ಕೂ ಹೊಟ್ಟೆ ಕಿಚ್ಕೊಡೋದು. ಯಾರ ಪಕ್ಕದಾಗ ಉಂಡಾರ, ನಾವು 1 ರೊಟ್ಟಿ ತಿಂದವ 4 ರೊಟ್ಟಿ ತಿಂದಂದ್ರೆ ದೊಡ್ಡ ತಿಂತಾವ ನೋಡವನು, ಹೊಟ್ಟೆ ಕಿಚ್ಕೊಡೋದು. ಅವ 4 ತಿಂದ್ರೆ ನಾ 5 ತಿನ್ಬೇಕು ಅನ್ನೋದು, ಹೊಟ್ಟೆ ಹಿಡಿಬೇಕಲ್ಲ, ಹೊಟ್ಟೆ ಕೆಡಿಸ್ಕೊಡೋದು. ಹಿಂಗಾಗಿ ಮನುಷ್ಯನಿಗೆ ಏನಿರ್ತೈತೆ ಅಂದ್ರೆ ಹೊಟ್ಟೆ ಕಿಚ್ಚು, ಭಯಂಕರ ಹೊಟ್ಟೆ ಕಿಚ್ಚಿರ್ತೈತೆ. ಇಲ್ಲ ಆರಾಮ್ ಕೂಡ್ರಿ. ಹಿಂಗ ಇವೇನು ಹೊಟ್ಟೆ ಕಿಚ್ಚು ಪಡ್ತೇವಲ್ಲ, ಹೊಟ್ಟೆ ಕಿಚ್ಚು ಪಟ್ರ ಮನುಷ್ಯನಿಗೆ ಏನಾಕತಿ? ಇಡೀ ಸಮಾಜ ದೂರ ಹೋಗ್ಬಿಡ್ತಾನ. ಭಾಳ ಹೊಟ್ಟುರ್ಕದಾನ, ಅವನ ಮುಂದೆ ಏನು ಹೇಳಕ್ ಹೋಗ್ಬೇಡ ಅಂತ. ಅವ ಭಾಳ ಹೊಟ್ಟುರ್ಕದಾನ, ಅವ್ನಿಗೇನು ತೋರ್ಸಕ್ ಹೋಗ್ಬೇಡ ಅಂತ. ಅವ್ನಿಗೇನು ತೋರಿಸಿ ತನಗಬೇಕಂತ ನಾವು. ಅದಕ್ಕಾಗಿ ಹೊಟ್ಟುರ್ಕದಾನ, ಅವ್ನಿಗೇನು ತೋರಿಸ್ಬೇಡ ಅಂತ. ಅದಕ್ಕಾಗಿ ಇವೇನದವಲ್ಲ ಇವು ನಮ್ಮನ್ನು ಭಾಳ ಸಣ್ಣ ಮಾಡ್ತವೆ. ಹೊಟ್ಟೆ ಕಿಚ್ಚು, ಅಹಂಕಾರ, ಲೋಭ, ಮೋಹ ಇವೆಲ್ಲ ನಮ್ಮನ್ನೇನು ಮಾಡಿದ್ರು ಭಾಳ ಸಣ್ಣವನು ಮಾಡ್ತಾವೆ. ಇವು ದೇವ್ರನ್ನ ಮಾಡಂಗಿಲ್ಲ. ಆ ಜ್ಞಾನದ ಬೆಳೆಯನ್ನು ನಾಶ ಮಾಡಿಬಿಡ್ತೈತಿ. ಮನುಷ್ಯ ದೇವರಾಗುವಂಥ ಅವಕಾಶವನ್ನ ತಪ್ಪಿಸಿಬಿಡ್ತೈತಿ. ಅದಕ್ಕೆ ಬಸವಣ್ಣವ್ರು ಅಂತಾರ, ನಾನು ಜ್ಞಾನ ನಿಧಿ ಆಗಬೇಕು, ಅರಿವಿನ ಮೂರ್ತಿ ಆಗಬೇಕು, ದೇವರ ಸ್ವರೂಪ ಆಗಬೇಕು. ಆಗ್ಬೇಕಾದಂದ್ರೆ ಏನಾಗಬೇಕು? ಇದು ಕಸ ಹೋಗಬೇಕು. ಅದಕ್ಕೆ ನನ್ನ ಕಡೆಯಿಂದ ತೆಗಿಯಕ್ಕಾಗಲ್ಲಪ್ಪ ಲಿಂಗಯ್ಯ, ದಯವಿಟ್ಟು ಆ ಕಸ ಕೀಳು ಅಂತ, ಕಸ ಕೀಳಂತ ಪ್ರಾರ್ಥನೆ ಮಾಡ್ತಾರೆ. ಆ ಕಸ ಯಾರು ಕಿತ್ತಾರ ನೋಡು, ಕಸ ಕಿತ್ತಿರ್ತಾರಲ್ಲ, ಆ ಬೆಳೆ ತಾನೇ ಬರ್ತೈತೆ. ಅದು ಹಂಗ ಜ್ಞಾನದ ಬೆಳೆ ತಾನೇ ಬಂದ್ಬಿಡ್ತೈತೆ. ಸಿದ್ದೇಶ್ವರಪ್ಪ ಅವರೆಲ್ಲ ಎಷ್ಟು ಎತ್ತರಕ್ಕೆ ಬೆಳೆದ್ರು, ಎಲ್ಲ ಕಸ ಕಿತ್ತು ಏನು, ಎಲ್ಲ ಬರೀ ಪ್ರೇಮ, ಬರೀ ಕರುಣೆ, ದ್ವೇಷ ಇಲ್ಲ, ಬಟ್ಟೆ ಕಿಚ್ಚಿಲ್ಲ, ಅಹಂಕಾರ ಇಲ್ಲ, ಯಾರಿಲ್ಲ, ಆನಂದವಾಗಿರ. ಏನು ನೋಡಿ, ಇದು ಪ್ರಳಯದ ಕಸ ಹೋತಂದ್ರೆ, ಈ ಪ್ರಳಯದ ಕಸ ಹೋತಂದ್ರೆ ನಾವೇನು ಬೆಳಿಬೇಕಾಗಿಲ್ಲ, ಇರ್ತೈತೆ ತಾನ ಬೆಳಕೋ ಅಂತ ಹೋಗ್ಬಿಡ್ತೈತೆ. ಹಂಗಾರೆ ನಮ್ಮ ಕೆಲಸ ಏನೀಗ? ಕಸ ತೆಗಿ ಇಷ್ಟ. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರೆ ಅಂದ್ರೆ, ಕಸ ತೆಗಿಬೇಕು, ಕುರುಪು ಇರ್ತೈತೆ ನಿಮ್ಮ ಕೈಯಾಗ. ಒಂದು ಕೈಯಾಗ ಕುರುಪಿರ ಹೆಂಗ? ಕಸ ತೆಗಿ ಕುರುಪಿ. ಕಸ ತೆಗಿಯಾಕ ಒಂದು ಸಾಧನ ಐತಿ, ಕುರುಪಿ ಐತಿ. ಕುರುಪಿ ತಗೊಂಡು ಕೆತ್ಕೊಂಡು ಹೋಗ್ತಾರೆ, ದಡ ಹೋಗ್ತಾರೆ. ಹಂಗ ಬಸವಣ್ಣವರು ಈ ಒಳಗಿನ ಕಸ, ಪ್ರಳಯದ ಕಸ ತೆಗಿಯಾಕ ಒಂದು ಕುರುಪಿ ಕೊಟ್ಟಾರ ನಮ್ಮ. ಆ ಕುರುಪಿ ಹಿಡ್ಕೊಂಡವೆ ಅಂದ್ರೆ ಒಳಗಿನ ಕಸ ಹೋಗ್ಬಿಡ್ತೈತೆ.
ಆ ಕುರುಪಿ ಯಾವ್ದು ಹೇಳ್ರಿ? ಕುರುಪಿ ಯಾವುದು? ಇಷ್ಟಲಿಂಗ. ಇಷ್ಟಲಿಂಗ ಅನ್ನೋಂಥ ಕುರುಪಿ ಕೊಟ್ಟಾರ ಅವರು. ಆ ಕುರುಪಿ ಕೈಯಾಗಿ ಹಿಡ್ಕೊಂಡು ಹಿಂಗೆ ನೋಡ್ಕೊಂತ ಕುಂತ್ರ ಸಾಕು. ಒಳಗಿನ ಕಸ ಏನು, ಒಳಗಿನ ಕುರುಪಿ ತಗೊಂಡು ತೆಗೆಯಕ್ಕೆ ಬರ್ತದೆ ಇಲ್ಲ. ಆದ್ರೆ ಒಳಗಿನ ತೆಗಿದೈತಲ್ಲ ಭಾಳ ಅದ್ಭುತ ಐತೆ. ಒಳಗಿನ ತೆಗೆದು ಅದಕ್ಕೆ ಅದನ್ನ ಏನು ಮಾಡಿದ್ರು, ಇದನ್ನು ಕೊಟ್ಟರು, ಒಂದು ಕುರುಪಿ ಕೊಟ್ಟರು. ಇದು ನೋಡ್ಕೊಂತ ಕುಂಡ್ರು. ಇದು ನೋಡ್ಕೊಂತ ಕುಂತಿದ್ರೆ ಒಳಗಿನ ಮನಸ್ಸಿನಾಗಿನ ಕಸ ಏನೈತಲ್ಲ, ಬೆಳಿ ಸುತ್ತಿರ್ತೈತಲ್ಲ, ಆ ಕಸ ಎಲ್ಲ ನಾಶ ಆಕತಿ, ಸಂಪೂರ್ಣ ನಾಶ ಆಕತಿ ಅಂತ ಹೇಳಿದ್ರು. ಹಂಗಾರ ಹೊರಗೆ ಹಿಡಿತಕ್ಕಂಥ, ಈ ಕಡೆ ನೋಡ್ರಮ್ಮ, ಈ ಕಡೆ ನೋಡ್ರಿ, ಅವ್ರು ತಮ್ಮ ಕೆಲಸ ಮಾಡಕ. ಈ ಕುರುಪಿ ಹೆಂಗೆ ಕಸ ತೆಗಿತೈತಿ? ಇದು ಈ ಕುರುಪಿ ಹೆಂಗೆ ಕಸ ತೆಗಿತೈತಿ? ಇದನ್ನ ನೋಡ್ಬೇಕಲ್ಲ. ಈಗ ನೀವು ಸಣ್ಣ ಮಕ್ಕಳು, ನಿಮ್ಮ ಮನೆ ಮಕ್ಕಳು ಅದಾವ, ಆ ಸಣ್ಣ ಮಕ್ಕಳು ಇಟ್ಟಿಟ್ಟು ಚೋಟ ಕೂಸು ಇರ್ತಾವಲ್ಲ, ಆ ಚೋಟ ಕೂಸಿಗೆ ನೀವು ಇಲ್ಲೇ ಕಾಡಿಗೆ ಹಚ್ತದೆ. ನೀವು ದಪ್ಪಗೆ ಹಚ್ತಿರ. ಕೂಸರ ಭಾಳ ಚಂದ ಇರ್ತೈತಿ. ಕೂಸು ನೋಡಿದ್ರೆ ಸಾಕ್ಷಾತ್ ಶಿವನ ಮುಖ ನೋಡಿದಂಗೆ ಆಗಿರ್ತೈತಿ, ಅಷ್ಟು ಚಂದ ಇರ್ತೈತಿ. ಆ ಕೂಸಿಗೆ ದಪ್ಪಾಗಿ ಪಾಟ್ ಹಚ್ಚಿಬಿಡ್ತಾರೆ, ಚಡ್ಡ ಹಚ್ಚಿಬಿಡ್ತಾರೆ. ಕೂಸಿಗೆ ಕರ್ರಗ ಹಚ್ಚಿಬಿಡ್ತಾರೆ. ಯಾಕೆ ಹಚ್ತೀರಿ? ಕೂಸಿಗೆ ಯಾಕೆ ಹಚ್ತೀರಿ ಅಂದ್ರೆ, ಆ ಕೂಸಿನ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು. ಕೆಟ್ಟ ದೃಷ್ಟಿ ಬೀಳಬಾರ್ದು. ಆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೆ ಕಾಡಿಗೆ ಹಚ್ತೀರಿ. ಕಾಡಿಗೆ ಮನ್ಯಾಗ ಮಾಡ್ತಾರೆ ತಾಯಿಗಳು. ಈ ಹೊರಗಿನ ತಂದ್ರೆ ಕಾಡಿಗೆ ಪ್ಯೂವರ್ ಇರಂಗಿಲ್ಲ ಅಂತಂದು ಮನ್ಯಾಗ ತಾಯಿಗಳ ಪ್ಯೂವರ್ ಕಾಡಿಗೆ ಮಾಡ್ತಾರೆ. ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ತಿಳ್ಕೊಂಡು ಕೂಸಿಗೆ ಏನು ಮಾಡ್ತೀವಿ? ಕಾಡಿಗೆ ಹಚ್ತೀವಿ. ಕೆಟ್ಟ ದೃಷ್ಟಿ ಅಂತಂದ್ರೆ ಏನು? ಕೆಟ್ಟ ದೃಷ್ಟಿ ಯಾಕೆ ಬಂದಿರ್ತೈತಿ ಅಂತಂದ್ರೆ ಅವನ ಮೇಲೆ ಕೆಟ್ಟ ಮನಸ್ಸು ಇರ್ತೈತಿ, ಅವ್ನ ಹೊಟ್ಟೆ ಕಿಚ್ಚಿರ್ತೈತಿ, ಅವ್ನಿಗೆ ದ್ವೇಷ ಇರ್ತೈತಿ, ಹೊಟ್ಟೆ ತುಂಬ ದ್ವೇಷ ತುಂಬ್ಕೊಂಡಿರ್ತಾನೆ, ಹೊಟ್ಟೆ ತುಂಬ ಹೊಟ್ಟೆ ಕಿಚ್ಚು ತುಂಬ್ಕೊಂಡಿರ್ತಾನೆ. ಆ ಹೊಟ್ಟೆ ಕಿಚ್ಚು ಎದ್ರ ಮೂಲಕ ಎಕ್ಸ್ಪ್ರೆಸ್ ಆಗತ್ತೆ ಅಂದ್ರೆ ಕಣ್ಣಿನ ಮೂಲಕ ಎಕ್ಸ್ಪ್ರೆಸ್. ಅದಕ್ಕೆ ಅವ್ ಮನುಷ್ಯಾಗ ಹೊಟ್ಟೆ ಕಿಚ್ಚು ತುಂಬ್ಕೊಂಡು ಅವನ ಕಣ್ಣು ಏನಾಗಿರ್ತೈತಿ? ಕೆಟ್ಟಾಗಿರ್ತೈತಿ, ಕೆಟ್ಟ ದೃಷ್ಟಿ. ಆ ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರ್ದು ಅನ್ನೋದಕ್ಕೆ ನಾವು ಕಾಡಿಗೆ ಹಚ್ತೀವಿ. ಈಗ ತಾಯಿ ಇರ್ತಾಳೆ, ಈ ತಾಯಿ ಏನು ಮಾಡ್ತಾಳೆ? ಕೂಸಿಗೆ ಉಣಿಸ್ಬೇಕಾತಂದ್ರೆ ಒಂದು ಬೆಳ್ಳಿ ಬಟ್ಲದೊಳಗೆ ಒಂದಿಷ್ಟು ಅನ್ನ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಅದಕ್ಕೆ ಕಲಿಸ್ಕೊಂಡು ಕೂಸಿನ, 1 ವರ್ಷದ ಕೂಸು, 6-8 ತಿಂಗಳ ಕೂಸಿಗೆ ಅಟ್ ಅನ್ನ ಹಿಂಗೆ ಉಣಿಸ್ತಿರ್ತಾಳೆ, ಬಟ್ಲ ಇಟ್ಕೊಂಡಿರ್ತಾಳೆ. ಯಾರು ಹೊರಗಿನ ಬಂದಗಳು ಏನು ಮಾಡ್ತಾಳೆ? ತಾಯಿ ತನ್ನ ಸೀರೆ ಸರಿಗೆ ಮುಚ್ಚಿಬಿಡ್ತಾಳೆ. ಎದಕ್ಕೆ? ಅನ್ನದ ಬಟ್ಲಿಗೆ ಮುಚ್ಚಂಗಿಲ್ಲ. ಯಾಕೆ ಹೇಳ್ರಿ? ಅವನ ಕೆಟ್ಟ ದೃಷ್ಟಿ ಅನ್ನದ ಮೇಲೆ ಬೀಳಬಾರ್ದು, ಕೂಸಿನ ಅನ್ನದ ಮೇಲೆ ಬೀಳಬಾರ್ದು. ಆ ಕೂಸಿನ ಅನ್ನದ ಮೇಲೆ ಎಷ್ಟು ಚಿಂತತಿದ್ದು ಅಂತ ಅಂದ್ಬಿಟ್ನಂದ್ರೆ ಅವ ಮನಸ್ಸಿನಾಗ, ಬಾಯಿಲೆ ಅಲ್ಲ, ಅವನ ಕಣ್ಣಿಲ್ಲಿ ಅಂದ್ಬಿಟ್ನಂದ್ರೆ ಕೂಸು ಚಟಪಟ ಅಂತತೆ, ಕೂಸಿಗೆ ಉಣ್ಣಾಕವಲ್ಲ ಅಂತತೆ. ಅಲ್ಲಿ ಮಟ್ಟ ಚಂದ ಕುಂತಿರ್ತೈತೆ ಅದು. ಯಾರು ಅದು ಕೆಟ್ಟ ದೃಷ್ಟಿ ಬಿತ್ತಂದ್ರೆ ಮುಂದೆ ಆ ಹೋದ ಮ್ಯಾಗ ಉಣಸಾಕ್ ಹೋರಿ ಉಣ್ಣಂಗೇ ಇಲ್ಲ ಅದು. ಕೆಟ್ಟ ದೃಷ್ಟಿ, ಅದು ದೃಷ್ಟಿ ಬೀಳಬಾರ್ದು ಅಂತ ತಾಯಿ ಏನು ಮಾಡ್ತಾಳೆ ಅಂದ್ರೆ ಹಿಂಗೆ ಮುಚ್ಚಿಬಿಡ್ತಾಳೆ. ಮತ್ತು ತಾಯಿ ತೆಗೆದು ಉಣಿಸ್ತಿರ್ತಾಳಲ್ಲ, ಆಕೆ ಕೆಟ್ಟ ದೃಷ್ಟಿ ಇರ್ತೈತೇನ? ಕರುಣಾ ದೃಷ್ಟಿ. ಅಂಥ ಕಾರಣದ ನನ್ನ ಮಗ ಉಣ್ಲಿ ಅಂತಿರ್ತಾನೆ, ಅವ ಈ ಕೂಸು ಉಣ್ಲಿ ಅಂತಿರ್ತಾನೆ, ನಾವು ಅಷ್ಟು ಉತ್ತರ ಇದೇ ಕೆಟ್ಟ ದೃಷ್ಟಿ. ಅದಕ್ಕೆ ಈ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ತಿಳ್ಕೊಂಡು ಕೂಸಿಗೆ ಏನಿಸ್ತಾರ? ಕಾಡಿಗೆ. ಹಂಗಾರೆ ಕಾಡಿಗೆ ಏನು ಕೆಲಸ ಮಾಡ್ತೈತಿ? ಇಲ್ಲಿ ಕಾಡಿಗೆ ಏನು ಕೆಲಸ ಮಾಡ್ತೈತಿ ಅಂದ್ರೆ, ಆ ಕೆಟ್ಟ ದೃಷ್ಟಿಯನ್ನ ಕಾಡಿಗೆ ಏನು ಮಾಡ್ತೈತಿ? ಹೀರ್ಕೊಂತೈತಿ. ಕೆಟ್ಟ ದೃಷ್ಟಿಯನ್ನ ಹೀರ್ಕೊಳ್ತಕ್ಕಂಥ ಶಕ್ತಿ ಎದುರಾಗೈತಿ ಅಂದ್ರೆ ಕಾಡಿಗೆ ಒಳಗೈತಿ. ಸಹಜವಾಗಿನೇ ಹೀರ್ಕೊಂತೈತಿ ಅದು. ಅದರಲ್ಲಿ ನ್ಯಾಚುರಲ್ ಗುಣ ಆಯ್ತು, ಸಹಜ ಗುಣ ಆಯ್ತು. ಅದ್ರಾಗ ಮಾವಿನೊಳಗೆ ಸಿಹಿ ಗುಣ ಹೆಂಗೈತಿ, ಬೆಲ್ಲದೊಳಗೆ ಸಿಹಿ ಗುಣ ಹೆಂಗೈತಿ, ಹಂಗ ಕಾಡಿಗೆ ಒಳಗ ಸಹಜವಾಗಿನೇ ಮನುಷ್ಯನ ಕೆಟ್ಟ ದೃಷ್ಟಿಯನ್ನು ಹೀರ್ಕೊಳ್ತಕ್ಕಂಥ ಸಹಜ ಗುಣ ಕಾಡಿಗೆ ಒಳಗೈತಿ, ಕಾಡಿಗೆ ಆಗೈತಿ. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರು? ಅದ ಕಾಡಿಗೆಯನ್ನು ತಗೊಂಡ್ರು ಅವ್ರು. ಅದ ಕಾಡಿಗೆ ತಗೊಂಡ್ರು ಅವ್ರು. ಅದ ಕಾಡಿಗೆ ತಗೊಂಡು ಏನು ಮಾಡಿದ್ರು ಅಂದ್ರೆ ಅದಕ್ಕೊಂದು ಯೂನಿವರ್ಸಲ್ ಶೇಪ್ ಕೊಟ್ರು. ಯೂನಿವರ್ಸ್ ಅಂದ್ರೆ ಏನು? ಈ ಜಗತ್ತು ರೌಂಡ್ ಇಲ್ಲ, ಜಗತ್ತು ರೌಂಡ್ ಐತಿ, ಅದರಂಗ ಮಾಡಿದ್ರು. ಅದರಂಗ ಮಾಡಿದ್ರಿ. ಅದು ಕಾಡಿಗೆನ ತಗೊಂಡ್ರು. ಆ ಕಾಡಿಗೆನ ತಗೊಂಡು
ಆ ಜಗತ್ತನ್ನು ರೌಂಡ್ ಮಾಡಿ ಕೈಯಾಗ ಕೊಟ್ರ ನೋಡ್ಕೊಂತ ಕುಂಡ್ರ ನಾನೆಲ್ಲಿ ಹೊಟ್ಟೆ ಕಿಚ್ಚದ್ರ ಕೆಟ್ಟ ದೃಷ್ಟಿ ಇರ್ತೈತೆ, ನನ್ನ ದ್ವೇಷ ಆದ್ರೆ ಕೆಟ್ಟ ದೃಷ್ಟಿ ಇರ್ತೈತೆ, ನನಗೆ ಅಹಂಕಾರ ಇತ್ತಂದ್ರೆ ಕೆಟ್ಟ ದೃಷ್ಟಿ ಇರ್ತೈತೆ. ಇವೆಲ್ಲ ಕಸ ಇವಕ್ಕೇನಂತಾರೆ ಇಂಗ್ಲೀಷ್ನಾಗ ನೆಗೆಟಿವ್ಸ್ ಅಂತ ಕರೀತಾರೆ. ನೆಗೆಟಿವ್ಸ್ ಅಂತ ಕರೀತಾರೆ, ಇರ್ತಾವು, ಎಲ್ಲರೊಳಗೆ ಇರ್ತಾವೆ. ನಾನು ನೋಡ್ಕೊಂತ ಕುಂತೆ ಅಂದ್ರೆ ಇದನ್ನ ಒಂದು 15 ನಿಮಿಷ ಸುಮ್ಮನೆ ನೋಡ್ಕೊಂತ ಕುಂತೆ ಅಂತಂದ್ರೆ ಇದು ಕಾರ್ಬನ್ ಅಂದ್ರೆ ಇಂಗ್ಲೀಷ್ನಾಗ ಕಾರ್ಬನ್ ಅಂತಾರೆ, ಕನ್ನಡದಾಗ ಕಾಡಿಗೆ ಅಂತಾರೆ. ಇದನ್ನ ನೋಡ್ಕೊಂತ ಕುಂತೆ ಅಂದ್ರೆ ಒಂದು 15 ನಿಮಿಷ ನೋಡ್ಕೊಂತ ಕುಂತೆ ಅಂದ್ರೆ ಈ ಕಾಡಿಗೆ ಏನು ಕೆಲಸ ಮಾಡ್ತೈತಿ ಹೇಳ್ರಿ? ಈ ಕಾಡಿಗೆ ಏನು ಮಾಡ್ತೈತಿ? ನನ್ನ ಕೆಟ್ಟ ದೃಷ್ಟಿಯನ್ನ ನಾನು ನೋಡ್ತೇನೆ. ಹೊಟ್ಟೆಗ ಅಹಂಕಾರ ಇತ್ತು, ಮನಸ್ಸಿನಾಗ ದ್ವೇಷ ಇತ್ತು, ಮನಸ್ಸಿನಾಗ ಹೊಟ್ಟೆ ಕಿಚ್ಚಿತ್ತು, ಅದು ಕಣ್ಣಿನ ಮೂಲಕ ಬರ್ತೈತೆ. ಅವಾಗ ಕೆಟ್ಟ ದೃಷ್ಟಿ ಇದು. ಈ ಲಿಂಗ ನೋಡ್ಕೊಂತ ಕುಂತೆ ಅಂದ್ರೆ ಒಂದು 15 ನಿಮಿಷ ಸುಮ್ಮನೆ ಒಂದು 6 ತಿಂಗಳು ನೋಡ್ರಿ. ನೋಡ್ಕೊಂತ ಕುಂತ್ರೆ ಈ ಕಾಡಿಗೆ ಐತಲ್ಲ, ಈ ಕಾಡಿಗೆ ಏನ್ ಮಾಡತೈತಿ? ಈ ಕೆಟ್ಟ ದೃಷ್ಟಿಯನ್ನ ಹೀರ್ಕೊಂಡ್ ಸುಮ್ಮನೆ ಹೀರ್ಕೊಂತ ಗಪ್ಪನ ಹೀರ್ಕೊಂಡ್ಬಿಡ್ತೈತಿ. ಅವೆಲ್ಲ ಒಂದು 6 ತಿಂಗಳು 1 ವರ್ಷ ನಾವು ಹೋದಂದ್ರೆ ನಮ್ಮ ಮನಸ್ಸಿನಾಗಿನ ಕಸ ಐತಲ್ಲ, ಇದೆಲ್ಲ ಅವು ಕಸ ಅಂತಾರೆ. ನಾ ಹೇಳಿದ್ದಲ್ಲ ಅವಗುಣಗಳು, ಅರಿಷಡ್ಗಳು ಕಸ. ಅದೆಲ್ಲವನ್ನು ಕಾಡಿಗೆ ಏನ್ ಮಾಡ್ತೈತಿ? ಹೀರ್ಕೊಂಡ್ಬಿಡ್ತೈತಿ, ಅಷ್ಟು ಹೀರ್ಕೊಂಡ್ಬಿಡ್ತೈತಿ. ಪ್ರಳಯದ ಕಸ ಅದನ್ನು ಯಾವ್ದು ಹೀರ್ಕೊಂತು? ಲಿಂಗಯ್ಯ ಎನ್ನ ಅವಗುಣಗಳೆಂಬ ಕಸಬೇಕಿತ್ತು ಸಲಹು ತಂದೆ. ಈ ಲಿಂಗಯ್ಯ ಬೇಡ್ಕೊಂತ ನೀ ಕಸ ಕೀಳಪ್ಪ, ನನಗೆ ಕೀಳಕ್ ಆಗಂಗಿಲ್ಲ ಅದನ್ನ. ಆ ಕೀಳುವಂತ ಸಾಮರ್ಥ್ಯ ಎದಕ್ಕೈತೆ? ಅದಕ್ಕೆ ಲಿಂಗಯ್ಯ ಎನ್ನ ಅವಗುಣಗಳೆಂಬ ಕಸಬೇಕಿತ್ತು ಸಲಹು ತಂದೆ. ಇದಕ್ಕೆ ಕೇಳ್ತಾರೆ ಲಿಂಗಯ್ಯ, ನಿನ್ನ ಕೆಲಸ ಮಾಡಿ, ನೀನು ಅವಗುಣಗಳನ್ನ ಕಿತ್ತು ಹಾಕು. ಈ ಕಾಡಿಗೆ ಏನ್ ಮಾಡ್ತೈತಿ? ಈ ಕಾಡಿಗೆ ಅವಗುಣಗಳನ್ನೆಲ್ಲ ಹೀರ್ಕೊಂಡ್ಬಿಡ್ತೈತಿ. ಅಷ್ಟು ಹೊತ್ತು ಅವಾಗ ಏನೈತಿ? ಬೆಳಿ ಐತೆ ಐತದ, ಬೆಳಿ ಐತೆ ಐತದ, ಅದು ಬೆಳಿ ಬೆಳಕೋಂತ ಬಂದ ಪ್ರಳಯದ ಕಸ ಹೋಗಿದೆ. ನಮ್ಮ ಅಂತರಂಗಲ್ಲಿರ್ತಕ್ಕಂತಹ ಪ್ರಳಯದ ಕಸವನ್ನ ತೆಗಿಲಿಕ್ಕೆ ಬಸವಣ್ಣವರು ಒಂದು ಕುರುಪಿ ಕೊಟ್ರು. ಆ ಕುರುಪಿಗೆ ನಾವೇನಂತ ಕರಿತೀವಿ ಅಂದ್ರೆ ಲಿಂಗ ಅಂತ ಕರಿತೀವಿ. ಈ ಪ್ರಳಯದ ಕಸವನ್ನ ಕಿತ್ಕೊಂಡು ಎಂತ ಮಹಾ ತಪಸ್ವಿಗಳಾದ್ರು ಗೊತ್ತೈತಿ? ಅಲ್ಲಮ ಪ್ರಭು ಅಂತ ಮಹಾ ತಪಸ್ವಿಯ, ಅಕ್ಕ ಮಹಾದೇವಿ ಅಂತ ಮಹಾ ತಪಸ್ವಿಯ, ಬುಡ್ಡಾಪುರದ ಆನಂದ್ ಅಂತ ಮಹಾ ತಪಸ್ವಿಯ, ಸಜ್ಜುಳು ಶರಣಮ್ಮನಂತ ಮಹಾ ತಪಸ್ವಿ. ಸಜ್ಜುಳು ಶರಣಮ್ಮರ್ ಗೊತ್ತೈತಿ? ಸಜ್ಜುಳು ಶರಣಮ್ಮರ್ ಗೊತ್ತೈತಿ? ಮಹಾ ತಪಸ್ವಿಯ, ಹಾಲು ಮತದವರು. ಸಜ್ಜುಳು ಶರಣಮ್ಮ ಹಾಲು ಮತದವರು, ಬುಡ್ಡಾಪುರದ ಆನಮ್ಮ 16 ಹೆಣ್ಮಗಳು. ಜಾತಿನೇ ಇಲ್ಲಿದೆ. ಕುರುಬ ಗೊಲ್ಲಾಳೇಶ ಹಾಲು ಮತದವರು. ಏನೆಲ್ಲ ಡೋಹರ ಕಟ್ಟೈ, ಅಂಬಿಗರ ಚೌಡಾಯಿ, ಮಡಿವಾಳ ಮಾಚೈ, ಎಲ್ಲ ಜನರು, ಎಲ್ಲ ಜಾತಿ ಧರ್ಮದ ಜನರು ಅಂಗಯ್ಯ ಲಿಂಗ ಹಿಡ್ಕೊಂಡು ತಮ್ಮ ಪ್ರಳಯದ ಕಸವನ್ನ ನಾಶ ಮಾಡ್ಕೊಂಡು ಅವ್ರು ಏನಾದ್ರು ಜ್ಞಾನದ ಬೆಳೆಯನ್ನು ಬೆಳೆದು ಅರಿವಿನ ಮೂರ್ತಿಗಳಾಗಿ ಭೂಮಿ ಮೇಲೆ ನಡೆದಾಡುವ ದೇವರಾದ್ರು. ಪ್ರತ್ಯಕ್ಷವಾಗಿದ್ದವರು ಸಿದ್ದೇಶ್ವರ ಅಪ್ಪ ಅವರು, ಮಲ್ಲಿಕಾರ್ಜುನ ಅಪ್ಪ ಅವರು. ಅವ್ರು ದಿನ 1 ತಾಸು ನೋಡ್ತಿದ್ರು. ಸಿದ್ದೇಶ್ವರ ಅಪ್ಪ ಅವ್ರು ಏನ್ ಮಾಡ್ತಿದ್ರು? ದಿನ 1 ತಾಸು. ಈಗ ನಮಗ ಕಣ್ಣು, ಮನಸ್ಸು, ಕಿವಿ ಅದಾವ. ಇವೆಲ್ಲ ಇವು ಮನಸ್ಸಿನ ಬಾಗಿಲುಗಳದಾವ. ಏನದಾವು? ಮನಸ್ಸಿನ ಬಾಗಿಲದಾವ. ಈ ಬಾಗಿಲು ಮೂಲಕ ಕಸ ಬೀಳ್ತೈತಿ. ಕಿಟಕಿ ಬಾಗಿಲು ಮುಂದೆ ಒಳಗೆ ಕಸ ಬೀಳದ ಮನ್ಯಾಗ ದಿನ ಕಸ ಹೊಡಿತೀವಿ. ದಿನ ಕಸ ಹೊಡೆದ್ರೆ ಸ್ವಚ್ಛ ಇರ್ತೈತೆ. ಅದು ಒಂದು 8 ದಿವಸ ಬಿಡ್ರಿ ನೋಡಿ ಹೆಂಗಾಗಿರ್ತೈತಿ ಮನೆ. ಯಾರ ಮನೆಗೆ ತಾಯಿ ಹೆಣ್ಮಗಳು ಊರಿಗೆ ಹೋಗ್ಬಿಟ್ಟಿದ್ಲ ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರ, ಮಕ್ಳು ಇರ್ತಾವ. ಮಕ್ಳು ಕಣ್ಣು ಅವ್ರ ಮನೆಗೆ ಹೋಗ್ಬಿಟ್ಲ ಅಂದ್ರೆ ಗಂಡ ಒಬ್ಬನೇ ಇರ್ತಾನೆ ಮನ್ಯಾಗ. ನೋಡ್ಬೇಕದು ಎಲ್ಲ ತಿಪ್ಪದಂಗೆ ಇರ್ತೈತಿ ಮನೆ ಅದು. ಮತ್ತು ಆ ತಾಯಿ ಬಂದು ಅವ್ರ ಮನೆಯಿಂದ ಬಂದು 2 ದಿವಸ ಬರೀ ಮನೆ ಸ್ವಚ್ಛ ಮಾಡೋದಾಕ ಹಾಗ ಕಸ ಬಿದ್ದು ಬಿಟ್ಟಿರ್ತೈತೆ. ಅದಕ್ಕೆ ಆ ಕಸ ದಿನ ಹೊಡಿಬೇಕಲ್ಲ. ದಿನ ಹಿಂಗೆ ನೋಡ್ಕೊಂತ ಹೋಗ್ಬಿಟ್ರೆ ಸಾಕು, ಹೊಗೆಬಿಡ್ತೈತೆ. ಮತ್ತು ಸ್ವಚ್ಛಗಿರ್ತೈತೆ. ಅಂತರಂಗದ ಕಸವನ್ನು ಕೀಳಲಿಕ್ಕೆ ಕೊಟ್ಟಂತ ಒಂದು ವಸ್ತು ಇದು. ಇದನ್ನು ನಾವು ದೃಷ್ಟಿ ಇಟ್ಟು ನೋಡ್ಕೊಂತ ಹೋಗ್ಬೇಕು. ಬಸವ ನೋಡ್ಕೊಂತ ಹೋದ್ವಿ ಅಂದ್ರೆ ಅದು ಪ್ರಳಯದ ಕಸ. ಪ್ರಳಯದ ಕಸವನ್ನು ಕಸ ಕಿತ್ರೆ ಬೆಳಿತೈತಿ ಅಂತನೂ ಹೇಳಿದ್ರು. ಈ ಪ್ರಳಯದ ಕಸ ಹೆಂಗೆ ಕೀಳಬೇಕನ್ಲಿಕ್ಕೆ ಒಂದು ದಾರಿನೂ ಹೇಳಿಕೊಟ್ರು ಬಸವಣ್ಣವ್ರು. 2 ಹೇಳಿಕೊಟ್ರು.
ಬರೀ ಕೀಳಂತಾರೆ ಹೆಂಗೆ ಕೀಳೋದು, ಹೆಂಗೆ ಕೀಳ್ಬೇಕನ್ನೋದನ್ನು ಹೇಳಿದರು. ಅದಕ್ಕೆ ಈ ಒಂದು ಕುರುಪಿ ಹಿಡ್ಕೊಂಡು ಎಲ್ಲ ಮಹಾ ತಪಸ್ವಿಗಳು ಸಿದ್ದೇಶ್ವರ ಅಪ್ಪ ಅವರು ದಿನ ಮುಂಜಾನೆ ಒಂದು ತಾಸು ಸಂಜೆಗೆ ಒಂದು ತಾಸು, ನಾವು ಬೆಳಗ್ಗೆ ಎದ್ದ ಕಸ ಹೊಡ್ಯಾಕೆ ಒಂದು ಅರ್ಧ ತಾಸು ಕಳಿತೇವೆ, ಅಂಗಳ ಕಸ, ಅಡಿಗೆ ಮನೆ ಕಸ, ಎಲ್ಲ ಕಸ ಹೊಡ್ಯಾಕೆ ಒಂದು ಅರ್ಧ ತಾಸು ತೆಗಿತೇವೆ. ಹಾಗೆ ಈ ಒಳಗಿನ ಅಂತರಂಗದ ಕಸ ತೆಗಿಯಕ್ಕೆ ಒಂದು ಅರ್ಧ ತಾಸು ಕಳಿಬೇಕು ನಾವು. ಇದು ಮನಿನ, ಅದು ಮನಿನ, ಇದು ಸ್ವಚ್ಛ ಇರ್ಬೇಕು, ಅದು ಸ್ವಚ್ಛ ಇರ್ಬೇಕು ಅಂದಾಗ ಊರು ಮಂದಿ ಎಲ್ಲ ಮನೆಗೆ ಬರ್ತಾರೆ. ಮನೆ ಆಟ ಸ್ವಚ್ಛತೆ ಇದು ಬರಲಿಲ್ಲ ಅಂದ್ರೆ ಯಾರು ಮನೆ ಮುಂದೆ ಬರಂಗೇ ಇಲ್ಲ. ಏ ಮಾರ ಬಾರ ಭಟ್ಟುರ್ಕದ ಬರೀ ಅಹಂಕಾರಿ ಅದನ, ಅವನ ಮನೆ ಮುಂದೆ ಆದಾಗಲ್ಲ ಮನೆಯಿಂದ ಆದಾಗ ಅವ ಅಂತರಂಗದ ಕಸ ಹೋತು ಮನಸ್ಸು ಸ್ವಚ್ಛ ಆತಂದ್ರೆ ದಿನ ಅವನ ಮನೆ ಮುಂದೆ ಹಾಲು ಹೋಗ್ತಾರೆ, ಶರಣ್ರಿಪ ಅಂತ ಅವನ ಮನೆ ಮುಂದೆ ಹಾಲು ಹೋಗ ಸಂತೋಷ ಪಡ್ತಾರೆ. ಪ್ರಳಯದ ಕಸ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಇದ್ರ ಬಸವಣ್ಣಪ್ಪನವರು ಮನುಷ್ಯ ಇವ ದೇವರ ಆಗ್ಬೇಕು. ಹುಟ್ಟಿದ ಮನುಷ್ಯ ಸಾಯಬಾರದು. ನಾವು ಬಡವಾಗಿ ಹುಟ್ಟೋದು ತಪ್ಪಲ್ಲ, ಸಾಯೋದನ್ನ ಬಡವಾಗಿರ್ಬಾರ್ದು. ನಾವು ಸಾಯೋದನ್ನ ಶ್ರೀಮಂತ ಸಾಯ್ಬೇಕು ಅಂದ್ರೆ ಒಂದು ಸಾಧನೆ ಅನ್ನಿಸ್ತದೆ. ಅದಕ್ಕೆ ಮನುಷ್ಯ ಹುಟ್ಟೋದನ್ನೇ ಮನುಷ್ಯ ಆಗುತ್ತೆ ಬೇಡ ಯಾರು. ಆದ್ರೆ ಸಾಯೋದ್ನಾಗ ಏನಾಗಿರ್ಬೇಕು, ದೇವರಾಗಿ ಸಾಯ್ಬೇಕು. ಸಾಯೋದ್ನಾಗ ದೇವರಾಗಿರ್ಬೇಕು, ಅದು ಸಾಧನೆ. ಅದಕ್ಕಾಗಿ ಎಲ್ಲ ಶರಣರು ಜಾತಿ ಇಲ್ಲ ಇಲ್ಲ. ಕುರುಬ ಗುಲ್ಲಾಳೇಶ, ಗುಡ್ಡಾಪುರ ದಾನಮ್ಮ, ಸದ್ದೂರು ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಸಿದ್ದರಾಮೇಶ್ವರು, ಚನ್ನಬಸವಣ್ಣವರು ಏನು ಶರಣರಾಗಿ ಹೋದರು. ಈ ಸದ್ಯ ನಮ್ಮ ಸಿದ್ದೇಶ್ವರ ಅಪ್ಪ ಅವರು ನಮ್ಮ ಕಣ್ಣೆದುರುಗಡೆನೆ ಅಂತ ಮಹಾ ತಪಸ್ವಿಗಳು. ಪ್ರಳಯದ ಕಸ ದಿನಾ ಕೇಳ್ತಿದ್ರು, ದಿನ ಆ ಕಸ ಕಿತ್ತರು ಬೆಳೆದು ಬಿಟ್ರು. ಇಷ್ಟು ಸರಳವಾಗಿ ಜೀವನದೊಳಗೈತಿ. ಮ್ಯಾಲೆರಡು ಅನುಭವದ ಮಾತು. ನಿಮ್ಮ ಪ್ರಳಯದ ಕಸ ಕಿತ್ಕೊಂಡಂತ ಪ್ರತ್ಯಕ್ಷ ದೇವರು ನಮ್ಮ ಕಣ್ಣೆದುರುಗಡೆ ಅಲ್ಲ, ನಮ್ಮ ಶಿವಯೋಗಿ ಸ್ವಾಮಿ. ಪ್ರಳಯದ ಕಸವನ್ನೆಲ್ಲ ಕಿತ್ತು ಒಗೆದು ಬಿಟ್ರು ಅವ್ರ ಮನಸ್ಸಿನಾಗ. ಏನಿದೆ ಬರೀ ಬೆಳಿ ಅಷ್ಟೇ ಐತೆ, ಬರೀ ಪ್ರೇಮ ಮಾಡೋದು, ಅಂತಃಕರಣ ಪ್ರೇಮ, ಎಲ್ಲರನ್ನೂ ಹಚ್ಕೊಳ್ಳೋದು, ನನ್ನವರು ಅನ್ನೋಂಥ ಭಾವ. ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಎಲ್ಲರಲ್ಲಿ ಆ ಪರಮಾತ್ಮನನ್ನೇ ಕಾಣುವಂಥ ಒಂದು ಸದ್ಭಾವ ಬೆಳೆದು ಬಿಟ್ಟಿದೆ. ಅದಕ್ಕೇನೆ ಲಿಂಗ ಅಂತ ಕರೀತಾರೆ, ಅದಕ್ಕೇನೆ ಪರವಸ್ತು ಅಂತ ಕರೀತಾರೆ, ಅದಕ್ಕೇನೆ ಪರಮಾತ್ಮ ಅಂತ ಕರೀತಾರೆ, ಪರಬ್ರಹ್ಮ ಅಂತ ಕರೀತಾರೆ. ಆ ಪರಬ್ರಹ್ಮ ಸ್ವರೂಪಿಗಳಾಗಿದೆ ಶಿವಯೋಗಿ ಮಹಾಸ್ವಾಮಿಗಳು. ಆ ಲಿಂಗ ಯೋಗದಿಂದ ಆಗಿದೆ. ಅದು ಸಣ್ಣ ವಯಸ್ಸಿನಲ್ಲೇ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಅವರು ನೀವು ಜೊತೆಗೆ ಅದೀರಿ, ನೀವು ನೋಡ್ತೀರಿ, ಅವ್ರ ಸ್ಪರ್ಶನ ಮಾಡ್ತೀರಿ, ಅವರ ಸೇವಾ ಮಾಡ್ತೀರಿ ಅಂತ. ಇದಕ್ಕಿಂತಲೂ ಭಾಗ್ಯವಂತರ ಜಗತ್ತಿನಾಗ ಯಾರು ಇಲ್ಲ. ಮಹಾಭಾಗ್ಯವಂತರಿದ್ದೀರಿ. ನಮಗೆ ಯಾವಾಗಾರ ಅವ್ರು ನೋಡೋ ಒಂದು ಭಾಗ್ಯ ಸಿಗ್ತದೆ. ಅದಕ್ಕೆ ನಾ ಹೇಳಿದೆ, ಇಲ್ಲೇ ಇರ್ಬೇಕು ಅನಿಸ್ತದೆ ನನಗಂತ. ಆದರೆ ಕರ್ತವ್ಯದ ಕರೆ, ಅನಿವಾರ್ಯ ಜವಾಬ್ದಾರಿಗಳು, ಅದಕ್ಕೆ ಮತ್ತಲ್ಲೇ ಎಳಸ್ಕೊಂಡು ಹೋಗುತ್ತೆ. ಇದಕ್ಕೆ ಮಾಯೆ ಅಂತ ಕರೀತಾರೆ. ಎಳಸ್ಕೊಂಡು ಹೋಗೋದು ಮಾಯೆ, ಅನಿವಾರ್ಯ. ಅದಕ್ಕಾಗಿ ನೀವೆಲ್ಲ ಭಾಗ್ಯವಂತರಿದಿರಿ, ಪುಣ್ಯವಂತರಿದಿರಿ. ಪ್ರಳಯದ ಕಸವನ್ನು ಕಿತ್ತು ಪರಬ್ರಹ್ಮ ಸ್ವರೂಪಿಯಾದಂಥ, ಪರಮಾತ್ಮನ ಸ್ವರೂಪಿಯಾದಂಥ ಶಿವಯೋಗಿ ಸ್ವಾಮಿಗಳು ನಿಮ್ಮೂರಾಗ ಅದಾರ. ನೀವು ಅವರ ಸೇವಾ ಮಾಡ್ತೀರಿ, ಅವ್ರ ಮಾತುಗಳನ್ನು ಕೇಳ್ತೀರಿ. ಅಂದರೆ ಇದಕ್ಕಿಂತ ನಿಮ್ಮಂಥ ಭಾಗ್ಯವಂತರು ಜಗತ್ತಿನ ಯಾರು ಇಲ್ಲ ಅಂತ ನನಗೆ. ಅದಕ್ಕೆ ಅವರ ಅಂತಃಕರಣ ಆಶೀರ್ವಾದ ನನ್ನ ಮೇಲೂ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ಮಾತು.